detection of error and fraud. Primary objective na detail ಆಗಿ ನೋಡ್ಕೊಂಡಿದ್ದೇವೆ. Secondary objective ನಲ್ಲಿ detection of error and prevention of error and fraud. Frauds ಅನ್ನ ಡಿಟೆಕ್ಟ್ ಮಾಡುವಂತಹ ಒಂದು ಅದರಲ್ಲಿ ನಂಬರ್ 1 ಎರರ್. ಎರರ್ ಅಂದ್ರ ಇಟ್ ಈಸ್ error is or mistake is done by the clerk or an accountant while recording the transaction. So ತಪ್ಪುಗಳಾಗೋದೆ ಅದು ಬೇರೆ, ಆದರೆ ಎರರ್ಗೂ ಫ್ರಾಡ್ಗೂ ಇರುವಂತಹ ವ್ಯತ್ಯಾಸ ಏನು? ಎರರ್ ಅಲ್ಲಿ ಇಂಟೆನ್ಷನ್ ಇರೋದಿಲ್ಲ. Basically error as well as fraud is basically mistake. ಅದು ಮಿಸ್ಟೇಕೆ. ಎರಡರದು ರಾ ಮಟೀರಿಯಲ್ ಮಿಸ್ಟೇಕನ, ಎರಡು ರಾ ಮಟೀರಿಯಲ್ ಮಿಸ್ಟೇಕೆ. In fraud also there is a mistake. In error also there is a mistake by the clerk. ಆದರೆ ಫ್ರಾಡ್ಗೂ ಎರರ್ಗೂ ಡಿಫರೆನ್ಸ್ ಮಾಡೋ there was little bit network issue. Okay, right. ನೋಡಿ, ಸೆಕೆಂಡರಿ ಆಬ್ಜೆಕ್ಟಿವ್ ನಲ್ಲಿ ಪ್ರೈಮರಿ ಆಬ್ಜೆಕ್ಟಿವ್ ಅಂತೂ ಡಿಟೇಲ್ ಬರಬೇಕು. ಒಂದೊಂದ್ಸಾರಿ ಏನ್ ಮಾಡ್ತಾರೆ ಪರೀಕ್ಷೆಯಲ್ಲಿ, ಒಂದೊಂದ್ಸಾರಿ ಡಿಟೆಕ್ಷನ್ ಆಫ್ ಎರರ್ಸ್ ಕೈಂಡ್ಸ್ ಆಫ್ ಎರರ್ಸ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೇನ್ ಡಿಫರೆಂಟ್ ಕೈಂಡ್ಸ್ ಆಫ್ ಎರರ್ಸ್ ಅಂಡ್ ಫ್ರಾಡ್ಸ್ ಅಂತ ಕೇಳ್ತಾರೆ. ಅದು ಒಂದ್ ರೀತಿ ಬೇರೆ. ಇನ್ ಕೆಲವು ಸರಿ okay. Now, today we have a little bit network issue. Okay, don't worry. Now, in primary objective that we have discussed. What are the primary objectives of secondary objectives ಬಂದ್ಬಿಟ್ಟಾಗ ನಾವು ಏನನ್ಬೇಕು,
ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂಡ್ ಫ್ರಾಡ್ ಹೆಡ್ಡಿಂಗ್ ಇದು. ಸೆಕೆಂಡರಿ ಆಬ್ಜೆಕ್ಟಿವ್ ನಲ್ಲಿ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂಡ್ ಫ್ರಾಡ್. ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಓಕೆ ನೋಡಿ, ಈಗ ಸೆಕೆಂಡರಿ ಆಬ್ಜೆಕ್ಟಿವ್ ನಲ್ಲಿ ಸಾಕು, ಒಬ್ಬರ ಸಾಕು, ಜಸ್ಟ್ ಸಾಕು, ಮತ್ತೆ ಯಾವ ನೆಟ್ವರ್ಕ್ ಬರುವುದಿಲ್ಲ. ಸೆಕೆಂಡರಿ ಆಬ್ಜೆಕ್ಟಿವ್ ನಲ್ಲಿ ಬಂದಾಗ ಎರಡು ಪ್ರಕಾರದ ನಾವು ಡಿಟೆಕ್ಷನ್ ಮಾಡ್ತೀವಿ. ಒಂದು ಫ್ರಾಡ್, ಡಿಟೆಕ್ಷನ್ ಆಫ್ ಎರರ್, ಡಿಟೆಕ್ಷನ್ ಆಫ್ ಫ್ರಾಡ್. ಆನಂತರ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂಡ್ ಫ್ರಾಡ್. ಅದನ್ನ ಹೆಂಗ್ ಗೊತ್ತು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನ ಹೆಂಗ್ ಪ್ರಿವೆಂಟ್ ಮಾಡಬೇಕು ಅನ್ನೋದು ಕೂಡ ಸೆಕೆಂಡರಿ ಆಬ್ಜೆಕ್ಟಿವ್ ನಲ್ಲಿ ಇರುತ್ತೆ ಆಡಿಟಿಂಗ್ ನಲ್ಲಿ. ಬರೀ ಕಂಡುಹಿಡಿಯೋದು ಅಷ್ಟೇ ಅಲ್ಲ, ಅದನ್ನ ಕಡಿಮೆ ಮಾಡೋದು ಹೇಗೆ, ಅದು ಎರರು ಮತ್ತು ಫ್ರಾಡ್ ಆಗದಂಗೆ ನೋಡ್ಕೊಳ್ಳೋದು ಹೇಗೆ, ಮುಂಜಾಗ್ರತಾ ಕ್ರಮಗಳು ಏನು, ಪ್ರಿವೆನ್ಷನ್ ಅಂತ ಕರಿತೀವಿ ನಾವು. ಹೌ ಟು ಪ್ರಿವೆಂಟ್ ಎರರ್ಸ್ ಅಂಡ್ ಫ್ರಾಡ್, ಇವು ಕೂಡ ಆಡಿಟಿಂಗ್ ದ ಆಬ್ಜೆಕ್ಟಿವ್ ಆಗಿರ್ತವೆ. ಆಡಿಟಿಂಗ್ ದ ಆಬ್ಜೆಕ್ಟಿವ್ ಆಗಿರ್ತವೆ. ಓಕೆ, ನಾವು ಡಿಟೆಕ್ಷನ್ ಆಫ್ ಎರರ್ಸ್ ಅಂದಾಗ ಆ ವ್ಯಕ್ತಿ ಮಾಡಿದಂತ ಒಂದು ಮಿಸ್ಟೇಕ್ ಇರುತ್ತೆ. ಇದು ಇಟ್ ಈಸ್ ಎ ಮಿಸ್ಟೇಕ್ ಕಮಿಟೆಡ್ ಬೈ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ an accountant. X is recording all the transactions in the organization. Suppose while recording the transaction, X has committed some mistake. ಆಗೋದೆ, ಸಹಜವಾಗಿ ಮಿಸ್ಟೇಕ್ ಆಗ್ತಿರ್ತವೆ. Nobody is perfect in this world. ಆ ಮಿಸ್ಟೇಕ್ಸ್ ಅನ್ನ ನಾವು ಎರಡು ಕ್ಯಾಟಗರಿ ಮಾಡ್ತೇವೆ. ಅದೇ ಮಿಸ್ಟೇಕ್ಸ್ ಅನ್ನ ಎರಡು ಕ್ಯಾಟಗರಿ ಮಾಡ್ತೇವೆ. ಒಂದು ಎರರ್ ಅಂತ ಮಾಡ್ತೇವೆ, ಇನ್ನೊಂದು ಫ್ರಾಡ್ ಅಂತ ಮಾಡ್ತೇವೆ. ಎರರ್ ಅಂತ ಯಾವಾಗ ಮಾಡ್ತೇವೆ ಅಂದ್ರೆ, if the mistake is occurred or committed by a clerk innocently or due to carelessness of the clerk. ಕೇರ್ಲೆಸ್ ಆಗಿ, ಲಕ್ಷ್ಯ ವಹಿಸದೆ, ಉದ್ದೇಶ ಮಿಸ್ಟೇಕ್ ಮಾಡ್ಬೇಕಂತ ಇರೋದಿಲ್ಲ, ಅಲಕ್ಷ್ಯತನದಿಂದ ಒಂದು ಮಿಸ್ಟೇಕ್ ಆಗಿತ್ತು. ಅಥವಾ ಇನೋಸೆನ್ಸಿಯಿಂದ, ಅಲಕ್ಷ್ಯತನ ಅಲ್ಲ, ಇನೋಸೆನ್ಸಿ, ನಾವು ಮಾಡೋದೇ ಕರೆಕ್ಟ್ ಅಂತ ತಿಳ್ಕೊಂಡು ಮಾಡಿದ್ದ ಅಂತ ಹೇಳಿರಿ. ಅಲಕ್ಷ್ಯತನೂ ಇಲ್ಲ ಅಲ್ಲೇ. ಮಾಡೋ ಸಂದರ್ಭದಲ್ಲಿ ಅದನ್ನ ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ ಅವೇನ್ ರೆಕಾರ್ಡ್ ಮಾಡ್ತಾ ಇದ್ದಾನೆ ಕರೆಕ್ಟ್ ಅಂತ ತಿಳ್ಕೊಂಡಿರ್ತಾನ. ಅವ ಹಂಗ ಭಾವಿಸಿರ್ತಾನೆ, ಬಟ್ ಅದು ರಿಯಲ್ ಇದರಲ್ಲಿ ಅದು ಪ್ರಾಕ್ಟಿಕಲಿ ಅದು ತಪ್ಪಿರ್ತದೆ. ಅದು ಆತನಿಗೆ ಗೊತ್ತಿರೋದಿಲ್ಲ. ಹಿ ವಾಸ್ ಇನ್ನೋಸೆಂಟ್ ಇನ್ ದಟ್ ರೆಸ್ಪೆಕ್ಟ್. ಮುಗ್ಧತೆಯಿಂದ ಕೂಡಿರ್ತಾನ ಆತ. ವಾಟ್ ಎವರ್ ದಟ್ ಹಿ ವಾಸ್ ಡೂಯಿಂಗ್, that he was feeling that it was correct innocently, that but what he was doing was wrong, but he didn't know that he was doing wrong. He was under impression that he was on right path. ಅದಕ್ಕೆ ಅಂತ ಏನ್ ಕರಿತೀವಿ ನಾವು, ಮಿಸ್ಟೇಕ್ ವಿತ್ ಇನ್ನೋಸೆನ್ಸಿ. ಮಿಸ್ಟೇಕ್ ವಿತ್ ಕೇರ್ಲೆಸ್ನೆಸ್, ಅಲಕ್ಷ್ಯತನ. ಇನ್ನ ಆ ಕೆಲಸ ಮಾಡಿ ರೂಢಿ ಇರುತ್ತಲ್ಲ, 20 ವರ್ಷ ಮಾಡ್ಕೊಂತ ಬಂದೆ, ನನಗ್ ಗೊತ್ತಿಲ್ಲ ಮಾಡ ಅಂತಂದು ಅಲಕ್ಷ್ಯತನ. ಈಗ ಗಾಡಿ ಡ್ರೈವಿಂಗ್ ಮಾಡುವಾಗ 20 ವರ್ಷದಿಂದ ನಾನು ಒಂದು ಎಕ್ಸಿಡೆಂಟ್ ಮಾಡಿಲ್ಲ, ನನಗ್ ಗೊತ್ತಿಲ್ಲ ಡ್ರೈವಿಂಗ್ ಅಂತೂ, ಏನೋ ಒಂದ್ ಸ್ವಲ್ಪ ಅಲಕ್ಷ್ಯತನ ಮಾಡಿ ಎಕ್ಸಿಡೆಂಟ್ ಆಗ್ತಾವಲ್ಲ. ಆ ರೀತಿ ಆಗಿರುವಂತಹ ಮಿಸ್ಟೇಕ್ಸ್ ನಾವೇನಂತ ಕರಿತೇವೆ,
ಎರರ್ಸ್ ಅಂತ ಕರಿತೇವೆ. ಎರರ್ಸ್ ಅಂತ ಕರಿತೇವೆ. ಫ್ರಾಡ್ಸ್ ಏನಕ್ಕ ನೋಡ್ರಿ, ಫ್ರಾಡ್ಸ್ ಏನಕ್ಕವೆ, ಮಿಸ್ಟೇಕ್ ಅವು. ಬಟ್ ಅಲ್ಲೇನಿರುತ್ತೆ, ಇಂಟೆನ್ಷನ್ ಇರುತ್ತೆ. ನೋಡ್ರಿ ಡಿಫ್ರೆನ್ಸ್ ನೋಡ್ರಿ, ಎರರ್ಗೆ ಫ್ರಾಡ್ ಇರುವಂತದ್ದು. ಮಿಸ್ಟೇಕ್ ಮಾಡಕತ್ತಿದ್ದು ಆ ಕ್ಲರ್ಕ್ ಗೊತ್ತಿರುತ್ತೆ, ಉದ್ದೇಶಪೂರ್ವಕವಾಗಿನೇ ಆ ತಪ್ಪು ಮಾಡ್ತಿರ್ತಾನ ನೋಡ್ರಿ. ವಿತ್ ಅನ್ ಇಂಟೆನ್ಷನ್ ಟು ಡಿಸೀವ್, with an intention to cheat, deliberate mistake. The mistake has been occurred or committed by an accountant deliberately, knowing well fully. ನೋಡ್ರಿ ಮರ್ಯಾ, ತಪ್ಪು ಅನ್ನೋದು ಗೊತ್ತೈತೆ ಅವಂಗ, ತಪ್ಪು ಅನ್ನೋದು ಗೊತ್ತೈತಿ, ಗೊತ್ತಿದ್ದು ಮುದ್ದಾಮದ ತಪ್ಪು ಮಾಡೋದು. ಯಾಕಂದ್ರೆ ತನ್ನ ಓನರ್ನಿಗೆ ಮೋಸಗೊಳಿಸಲಿಕ್ಕೆ, ಅಥವಾ ತಾನು ಅದರಿಂದ ಲಾಭ ಪಡ್ಕೊಳ್ಳಿಕ್ಕೆ, ತಾನು ಅದರಿಂದ ಏನಾದರೂ ಗೇನ್ ಮಾಡ್ಕೊಳ್ಳಿಕ್ಕೆ, ಮತ್ತೊಬ್ಬರ ಒಂದು ಪುಸ್ತಕ, ಲೆಕ್ಕದ ಪುಸ್ತಕದಲ್ಲಿ ತಪ್ಪುಗಳನ್ನು ಎಸಗುವುದು, ಗೊತ್ತಿದ್ದು ತಪ್ಪುಗಳನ್ನು ಎಸಗುವುದಕ್ಕೆ ನಾವು ಏನು ಕರಿತೇವೆ, ಫ್ರಾಡ್ ಅಂತ ಕರಿತೇವೆ. Mistake is done without any intention, that is called error. If mistake is done with an intention, it is called as fraud. Error is not an offensive one. Error ಅಪರಾಧ ಅಲ್ಲ. Fraud is an offensive act. Fraud ಇಂಡಿಯನ್ ಪ್ಯಾನಲ್ ಕೋಡ್ ಕೆಳಗಡೆ ಫ್ರಾಡ್ ಒಂದು ಅಪರಾಧಿಕ ಕೃತ್ಯ. ಎರರ್ ಏನೈತಲ್ಲ ಅದು ಅಪರಾಧಿಕ ಕೃತ್ಯ ಅಲ್ಲ. ಎರರ್ಗೆ ಕ್ಷಮೆ ಇದೆ, ಫ್ರಾಡ್ಗೆ ಕ್ಷಮೆ ಇಲ್ಲ. ಅರ್ಥ ಆಯ್ತಾ? ಫ್ರಾಡ್ಗೆ ಕ್ಷಮೆ ನೋಡಿ. ಅದಕ್ಕೆ ಹೇಳಿದ್ರು ಎರರ್ ಇಸ್ ಜನರಲಿ ಅರೈಸ್ ಔಟ್ ಆಫ್, ಎರರ್ ಡೆಫಿನಿಷನ್ ಏನು, ಎರರ್ ಇಸ್ ಜನರಲಿ ಅರೈಸ್ ಔಟ್ ಆಫ್ ಇನ್ನೋಸೆನ್ಸ್ ಆರ್ ಕೇರ್ಲೆಸ್ನೆಸ್ on the part of those responsible for the preparation of account. ಯಾರು ಅಕೌಂಟ್ಸ್ ಅನ್ನ ಪ್ರಿಪರೇಷನ್ ಮಾಡೋದ್ರಲ್ಲಿ ಜವಾಬ್ದಾರಿತವಾಗಿ ಇರ್ತಾರೋ ಅವರ ನಿರ್ಲಕ್ಷ್ಯತನದಿಂದ, ಅವರ ಮುಗ್ಧತೆಯಿಂದ, ಇನ್ನೋಸೆನ್ಸಿ ಆರ್ ಕೇರ್ಲೆಸ್ನೆಸ್, ಅವರ ನಿರ್ಲಕ್ಷ್ಯ ಅಥವಾ ಅವರ ಮುಗ್ಧತೆಯ ಪರಿಣಾಮವಾಗಿ ಅಲ್ಲಿ ತಪ್ಪು ಎಸಗಿದ್ದರೆ ಅದಕ್ಕೆ ನಾವು ಎರರ್ ಅಂತ ಕರಿತೇವೆ. Whereas fraud involves some intention to gain out of manipulating the records. Records ಅನ್ನ ಮ್ಯಾನಿಪುಲೇಟ್ ಮಾಡೋದ್ರ ಮೂಲಕ, ರೆಕಾರ್ಡ್ ಮ್ಯಾನಿಪುಲೇಟ್ ಮಾಡೋದಂದ್ರೆ ಏನು, ತಿದ್ದುಪಡಿ ಮಾಡೋದ್ರ ಮೂಲಕ, ಇದ್ದದ್ದನ್ನು ಇಲ್ಲದ ರೀತಿಯಲ್ಲಿ ಬರೆಯೋದು, ಇಲ್ಲದನ್ನು ಇದ್ದ ರೀತಿಯಲ್ಲಿ ಬರೆಯೋದು, ಮ್ಯಾನಿಪುಲೇಷನ್ ಆಫ್ ಅಕೌಂಟ್ ಮಾಡೋದ್ರಿಂದ ಅವನಿಗೆ ಒಂದಿಷ್ಟು ಅದರಿಂದ ಲಾಭ ಪಡೆಯುವ ಉದ್ದೇಶದಿಂದ ಮಾಡಿದ್ನು ಅಂತಂದ್ರೆ ಅದು ಏನಾಗುತ್ತೆ, ಫ್ರಾಡ್ ಆಗುತ್ತೆ. ಅರ್ಥ ಆಯ್ತಾ? ಈ ಎರರು ಒಂದು ನಮೂನಿ ಎರರ್ ಇರುವುದಿಲ್ಲ. ಎರರು ಒಂದು ನಮೂನಿ ಎರರ್ ಇರಂಗಿಲ್ಲ ನೋಡಿ. ಎರರ್ ಒಂದು ನಮೂನಿ ಇರೋದಿಲ್ಲ. ಒಂದನೇದ್ದು ಎರರ್ ಆಫ್ ಕಮಿಷನ್, ಎರಡನೇದ್ದು ಎರರ್ ಆಫ್ ಒಮಿಷನ್, ಒಂದನೇದ್ದು ಎರರ್ ಆಫ್ ಒಮಿಷನ್, ಎರಡನೇದ್ದು ಎರರ್ ಆಫ್ ಕಮಿಷನ್, ಮೂರನೇದ್ದು ಕಾಂಪೆನ್ಸೇಟಿಂಗ್ ಎರರ್. ನೋಡು, ಎರರ್ ಆಫ್ ಒಮಿಷನ್, ಎರರ್ ಆಫ್ ಕಮಿಷನ್, ಕಾಂಪೆನ್ಸೇಟಿಂಗ್ ಎರರ್, ದೆನ್ ಎರರ್ಸ್ ಆಫ್ ಪ್ರಿನ್ಸಿಪಲ್. 4 ಕ್ಯಾಟಗರಿ ಎರರ್ ಬರ್ತವೆ. ಎರರ್ ಅಂದ್ರೆ ಏನು ಗುರ್ತಾತು, ಫ್ರಾಡ್ ಅಂದ್ರೆ ಏನು ಗುರ್ತಾತು. Error of commission, compensating error and error of principal. ಇವು 4 ಕ್ಯಾಟಗರಿಯ ಏನು ಎರರ್ಸ್ ಬರ್ತಾರೆ. ಇದ್ರ ಪ್ರಿವೆನ್ಷನ್ ಹೆಂಗೆ ಅಂತಂದ್ರೆ ಅದು 4 ಟೈಪ್ ಫಾಲೋಯಿಂಗ್ ಟೈಪ್. ಏನು, ಸೆಲ್ಫ್ ರಿವೀಲಿಂಗ್ ಅಂಡ್ ನಾಟ್ ಸೆಲ್ಫ್ ರಿವೀಲಿಂಗ್, ಇಂಟೆನ್ಷನಲ್
and not intentional. That is unintentional. Concealed and unconcealed. ಆಮೇಲೆ ಪ್ರಿವೆನ್ಷನ್ ನಲ್ಲಿ ಸೆಲ್ಫ್ ರಿವೀಲಿಂಗ್ and not self-revealing, intentional and unintentional, concealed and unconcealed, affecting general leisure and not. ಇದಲ್ದನೆ ಥಾಟ್ಸ್ ಅನ್ನ ಎರರ್ಸ್ ಅನ್ನ ಹೆಂಗ್ ಪ್ರಿವೆಂಟ್ ಮಾಡೋದಂದ್ರೆ by finding out misappropriation of assets ಅನ್ನು misappropriate ಯಾರು ಮಾಡಿದ್ರೆ ಅದನ್ನ ಹುಡುಕಿ ತೆಗೆಯೋದ್ರ ಮೂಲಕ, ಡಿಟೆಕ್ಟಿಂಗ್ misappropriation of ಸರಕುಗಳನ್ನು ಅಕಸ್ಮಾತ್ misappropriate ಮಾಡಿದ್ರೆ ಅದನ್ನು ಡಿಟೆಕ್ಟ್ ಮಾಡುವಂತ ಪ್ರಿವೆಂಟ್ ಮಾಡಬಹುದು. ಡಿಟೆಕ್ಷನ್ ಅಬೌಟ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್, ಲೆಕ್ಕದ ಪುಸ್ತಕದಲ್ಲಿ ಏನಾದ್ರು ಮ್ಯಾನಿಪುಲೇಟ್ ಮಾಡೋದು ಗೊತ್ತಾಗದೆ ಹೋಗಿದ್ರೆ ಅದನ್ನ ಗೊತ್ತು ಮಾಡ್ಕೊಳ್ಳೋದ್ರ ಮೂಲಕ ಮುಂದೆ ಮಿಸ್ಟೇಕ್ ಮಾಡೋದಿಲ್ಲ ಅವರು. ಅದನ್ನ ನೀವು ನೋಡದೆ ಬಿಟ್ಬಿಟ್ರೆ ಅಂದ್ರೆ ಆ ಮಿಸ್ಟೇಕ್ ಅನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಡ್ರಾಯಿಂಗ್ ಔಟ್ ಪ್ರೊಸೀಜರಲ್ ಎರರ್, ಪ್ರೊಸೀಜರ್ ನಲ್ಲಿ ಏನಾದರೂ ಲ್ಯಾಪ್ಸ್ ಆಗಿದ್ರೆ, ಪ್ರೊಸೀಜರಲ್ ಆಸ್ಪೆಕ್ಟ್ ನಲ್ಲಿ ಏನಾದರೂ ಲಕುನಾಸ್ ಇದ್ದು ಅಂತಂದ್ರೆ ಏನ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗಿತ್ತು, ಆಸ್ ಪರ್ ದ ಕಂಪನೀಸ್ ಆಕ್ಟ್ ಏನೇನ್ ನೀವು ಫುಲ್ಫಿಲ್ ಮಾಡಬೇಕಾಗಿತ್ತು, ಯಾವ ಪ್ರೊಸೀಜರ್ ನ ಫಾಲೋ ಮಾಡಬೇಕಾಗಿತ್ತು, ಅದರಲ್ಲಿ ಏನಾದರೂ ಲ್ಯಾಪ್ಸ್ ಆಗಿದ್ರೆ ಅವನು ಕಂಡುಹಿಡಿಬೇಕು. ಫೈಂಡಿಂಗ್ ಔಟ್ ಫ್ರಾಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ನಿಮ್ಮ ಟ್ರೇಡಿಂಗ್ ಪಿ&ಎಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನಾದರೂ ಮೋಸವನ್ನ ಮಾಡಿದ್ರೆ, ಇದ್ದದ್ದನ್ನು ಇರ್ಲಾರ್ದಂಗೆ ಇದ್ದದ್ದಂಗೆ ಹೇಳಿದ್ರೆ ಐತೆ ಅಂತ ಹೇಳಿದ್ರೆ, ಟ್ರೂ ಅಂಡ್ ಫೇರ್ ವ್ಯೂ ಆಫ್ ಅಫೇರ್ಸ್ ಅಂತ ಹೇಳೇವಿ ನಾವು. ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳಿದ್ರೆ ಅದು ಫ್ರಾಡ್ ಆಗುತ್ತೆ. ಇದ್ದ ಸ್ಥಿತಿಯನ್ನೇ ನಾವು ತೋರ್ಪಡಿಸ್ಬೇಕಾಗುತ್ತೆ. ನಮ್ಮ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಎಷ್ಟು ಪ್ರಾಫಿಟ್ ಇದೆ ಅಷ್ಟನ್ನೇ ತೋರಿಸ್ಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಪ್ರಾಫಿಟ್ ಇದೆ ಅಷ್ಟನ್ನೇ ತೋರಿಸ್ಬೇಕು. ಬ್ಯಾಲೆನ್ಸ್ ಶೀಟ್ ನಲ್ಲಿ ನಿಮ್ಮ ಅಸೆಟ್ ವ್ಯಾಲ್ಯೂ ಎಷ್ಟಿದೆ, ಲಯಬಿಲಿಟಿ ಎಷ್ಟಿದೆ, ಕ್ಯಾಪಿಟಲ್ ಎಷ್ಟಿದೆ ಅಷ್ಟನ್ನೇ ತೋರಿಸ್ಬೇಕು. ಸುಮ್ಮನೆ ಇಲ್ಲದನ್ನ ಐತೆ ಅಂತ ತೋರಿಸಿದ್ರೆ ಅದು ಫ್ರಾಡ್ ಆಗುತ್ತೆ. ಅದಕ್ಕೆ ಏನಂತಾರೆ, ಫೈಂಡಿಂಗ್ ಔಟ್ ಫ್ರಾಡ್. ಸೊ ಇವತ್ತಿಗೆ ಇಲ್ಲಿ ಇಷ್ಟೇ ಮುಗಿಸೋಣ ಇವತ್ತು. ನಾಳೆ ಸಂಡೇ ಇದ್ರೂ ಕೂಡ ವಿ ಶಾಲ್ ಮೀಟ್ ಟುಮಾರೋ, ನೋ ಪ್ರಾಬ್ಲಮ್. ಟುಮಾರೋ at 11 o'clock, not 10. Tomorrow at 11 o'clock we shall meet. Is it okay? Tomorrow at 11 o'clock. Anybody? Tomorrow at 11 o'clock. No, ಸಂಡೇ ಇದ್ರೆ ಏನು ತೊಂದರೆ ಇಲ್ಲ, ಕೊಡೋಣ. Tomorrow at 11 o'clock we shall meet. I am sorry, because it is beyond my control that the network issue is here. That is why some disturbance was there during my lecture. No problem. We shall compensate in tomorrow's class. Is it okay? Tomorrow we shall meet at 11 o'clock. ಈಗ ನೆನ್ಪಿಟ್ಕೊಂಡ್ಬಿಡ್ರಿ, ನಾಳೆ ಮುಂಜಾನೆ 11 ಗಂಟೆಗೆ ಕ್ಲಾಸ್ ಇರೋಣ. ನಾಳೆ ಬೇಕಾದ್ರೆ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡೋಣ, ಯಾವ ಬೇರೆ ಕ್ಲಾಸ್ ಇರಲ್ಲ ನಿಮಗೆ, ನಾನು ಮುಂದುವರ್ಸೋಣ, ಒಂದು 1 hour ತಗೊಳ್ಳೋಣ, ಏನು ತೊಂದರೆ ಇಲ್ಲ. ನಾಳೆಗೆ okay, we shall meet tomorrow at 11 o'clock. Okay, bye bye, have a nice day.